ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಸೊ ಮರಿಗಳು, ಸೊ ಎಲ್ಲ ಮರಿಗಳು ಇವಾಗ ನೀವೇನು ಮಾಡ್ತೀರಾ, ಗಿಡ ಸುತ್ತ ಮರಿಗಳು ಬಂದಿರುತ್ತಲ್ಲ, 1.5-2 ಅಡಿ ಅದಕ್ಕಿಂತ ಜಾಸ್ತಿ ಬೆಳೆಯೋಕ್ಕೆ ಬಿಡಬೇಡಿ. ಮ್ಯಾಕ್ಸಿಮಮ್ ನೋಡಿ ಇಲ್ಲಿದೆ. ಸೊ ಇಲ್ಲಿ ಇವಾಗ ಈ ಗಿಡ ಸುತ್ತ 1, 2, 3 ಬಂದಿದೆ. ಕಟ್ ಮಾಡಿ ಯಜಮಾನ್ರಿ. ಸೊ ಕರೆಕ್ಟಾಗಿ ನೆಲದ ಲೆವೆಲ್ಗೆ ಕಟ್ ಮಾಡಿ ಅಲ್ಲೇ ಹಾಕಿ, ಬುಡದಲ್ಲೇ ಹಾಕಿ ಅದನ್ನು. ಯಾವಾಗಲೂ ಗಿಡದಿಂದ ಈ ಕಡೆಗೆ ಮಾಡಬೇಕು. ಸೊ ಅಲ್ಲೇ ಹಾಕೋದ್ರಿಂದ ಏನಾಗುತ್ತೆ, ಅದು ಅಲ್ಲೇ ಗೊಬ್ಬರ ಆಗುತ್ತೆ. ಇಲ್ಲಿ ಬನ್ನಿ, ಒಂದು ಲೈನ್ ಹೋಗ್ಬಿಡೋಣ. ಇಲ್ಲಿ ನೋಡಿ. ಸೊ 20 ದಿನಕ್ಕೂ ಡ್ರಿಪ್ ಲೈನ್ ನೋಡ್ಕೊಳ್ಳಿ ಎಲ್ಲರೂ. ಡ್ರಿಪ್ ಲೈನು ಕಟ್ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಕಟ್ ಮಾಡಿದ್ದನ್ನು ಅಲ್ಲೇ ಬುಡದಲ್ಲಿ ಹಾಕಬೇಕು. ಈ ಕಡೆಗೆ ತಿರ್ಕೊಳ್ಳಿ, ಈ ಕಡೆಗೆ ತಿರ್ಕೊಳ್ಳಿ. ಯಾಕೆಂದರೆ ಬುಡಕ್ಕೆ ಏಟ್ ಬೀಳಬಾರ್ದು. ಉಲ್ಟಾ ಬೀಳುತ್ತೆ. ಸೊ 2 ಗಿಡ ಬಿಡಬೇಡಿ ದಯವಿಟ್ಟು ವೀಕ್ಷಕರೇ. ಒಂದು ಗಿಡನೇ ಬಿಡಿ. ಮರಿ ಜೊತೆಗೆ ತಾಯಿ ಜೊತೆ ಇನ್ನೂ ಒಂದು ಬಿಟ್ಬಿಡ್ತಾರೆ. ಅದೂ ಇಷ್ಟು ಎತ್ತರ ಬೆಳೆದ್ಬಿಟ್ಟಿರುತ್ತೆ. ಸೊ ಅವಾಗೇನಾಗುತ್ತೆ, ಕಾಂಪಿಟೇಷನ್ ಆಗುತ್ತೆ. ಕಾಂಪಿಟೇಷನ್ ಆದಾಗ ಕರೆಕ್ಟಾಗಿ ರಿಸಲ್ಟ್ ಬರಲ್ಲ. ಎಲ್ಲ ಡ್ರಿಪ್ ಲೈನಲ್ಲೇ ಹಾಕಿ, ಕಳೆ ಗಿಳೆ ಏನೇ ಇದ್ರೂ ಹಂಗೆ ಆ ಕಳೆನೂ ಕಿತ್ತಾಕಿ. ಇಲ್ಲೇನಿಲ್ಲ ಮರಿ. ಸ್ವಲ್ಪ ನೀರು ಸಿಕ್ಕಿದ್ರೆ ಸಾಕು. ಅಲ್ಲೇ ಆದರೆ ಮಂಕಾಗಿರ್ತದಲ್ಲ. ಸೊ ತಿಂಗ್ಳಿಗೆ ಸತಿ, ಇನ್ಮೇಲೆ 4 ತಿಂಗಳಾದಮೇಲೆ ನಿಮಗೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ತಿಂಗ್ಳಿಗೆ ಸತಿ ಅಣ್ಣ ಡ್ರಿಪ್ ಲೈನ್ ಹುಷಾರು. ಆಮೇಲೆ ಈ ಕಡೆ ಇದನ್ನು ಈ ಕಡೆ ತಿರ್ಕೊಬೇಕು. ಆ ತಾಯಿ ಗಿಡ ಕಟ್ಟಾಗುತ್ತೆ ಹೆಚ್ಚಾದರೆ. ನೋಡಿ ಇವಾಗ ಈ ಗಿಡ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಇದು ಇಷ್ಟು ಎತ್ತರ ಬೆಳೆದ್ಬಿಟ್ಟಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಕತ್ತಿ ಎಲೆ 2ನೇ ಕುಳ್ಳೆಗೆ ಬಿಟ್ಕೊಳೋಕ್ಕೆ ಫಸ್ಟ್ ಕ್ಲಾಸ್ ಇದು. ಸೊ ಅದೆಲ್ಲ 8 ತಿಂಗಳು 9 ತಿಂಗಳು ಆದಮೇಲೆ ಇವಾಗ ಕಟ್ ಮಾಡಿಬಿಡಿ ಅದು. ಸೊ ಕಟ್ ಮಾಡಿ ಅಲ್ಲೇ ಬುಡದಲ್ಲೇ ಹಾಕಿ, ಅಲ್ಲೇ ಹಾಕಿ ಅಷ್ಟೇ. ಸೊ ಇದು ಕಟ್ ಮಾಡಿ ಇಲ್ಲಿ ಬನ್ನಿ, ಇಲ್ಲಿ ಸೊ ರೆಗ್ಯುಲರ್ ಆಗಿ ಕಟ್ ಮಾಡ್ಕೊಂಡು ಹೋಗೋದು. ಇದೇ ಥರ ಅಂತ ಏನು ರೂಲ್ ಇಲ್ಲ. ಆರಾಮಾಗಿ ಕಟ್ ಮಾಡಿ ಇದ್ರ ಮೇಲೆ ಸೀಮೆನೆ ಬಿಡೋದು, ಏನೇನೋ ಪದ್ಧತಿಗಳು ಮಾಡ್ತಾರೆ. ಅದೆಲ್ಲ ಮಾಡಬೇಡಿ. ರೋಗ ಬಂದರೆ ತುಂಬ ಕಷ್ಟ. ಸೊ ಎಲ್ಲ ಕಳೆಗಳನ್ನು ಬುಡದಲ್ಲೇ ಹಾಕಿ, ಆವಾಗ ಅದು ಅಲ್ಲೇ ಗೊಬ್ಬರ ಆಗುತ್ತೆ. ಇದು ಕಟ್ ಮಾಡಿ ಯಜಮಾನ್ರಿ ಹಂಗೆ. ಅದ್ರ ಮೇಲೆ ಏನು ಮಣ್ಣೇನು ಹಾಕ್ಬೇಕಾಗಿಲ್ಲ. ಹಾಕಿದ್ರೂ ಪರವಾಗಿಲ್ಲ, ಆಗದೇ ಇದ್ರೂ ಪರವಾಗಿಲ್ಲ. ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ತಿಂಗಳಿಗೆ ಸತಿ ಅಂದಮೇಲೆ ತಿಂಗಳಿಗೆ ಸತಿ ಮರಿಗಳ್ನ ಕಟ್ ಮಾಡಬೇಕು. ತಿಂಗಳಿಗೆ ಸತಿ ಡ್ರಿಪ್ ಲೈನ್ಗಳು ಚೆಕ್ ಮಾಡಬೇಕು. ಕೊನೆಯದು ತೆಗೆದು ನೋಡಿ ಎಲ್ಲ ನೀರು ಕರೆಕ್ಟಾಗಿ ಹೋಗ್ತಿದೆಯಾ ಅಂತ ಖಂಡಿತ ಅದು ಚೆಕ್ ಮಾಡಲೇಬೇಕು. 15 ದಿನಕ್ಕೆ ಸತಿ, ವಾರಕ್ಕೆ ಸತಿ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಲಾಸ್ಟು ಡ್ರಿಪ್ ಎಂಡು ಓಪನ್ ಮಾಡಿ ತೋರಿಸ್ತೀನಿ ಇವಾಗೊಂದು. ಅದೇ ಥರ ಮಾಡಬೇಕು. ಸೊ ಒಂದು ಡ್ರಿಪ್ ಲೈನ್ ಚೆಕ್ ಮಾಡೋದು, ಒಂದು ಸಿಗಟೋಕ ಬಂದಿರೋ ಕಡೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಪನಮ್ಮ ಇರಲಿ, ಸಿಗಟೋಕ ಇರಲಿ, ಏನೇ ರೋಗ ಇರಲಿ. ಜಾಸ್ತಿ ಪನಮ್ಮ ಇದ್ದರೆ 1-2 ಸತಿ ಅಂದರೆ ತಿಂಗಳಿಗೆ 2 ಸತಿ ಸ್ಪ್ರೇ ಮಾಡಿ. ಕಮ್ಮಿ ಇದ್ದರೆ ವಾರಕ್ಕೆ ನಾವು ಚೆಕ್ ಮಾಡ್ತಾ ಇರಬೇಕು. ಪ್ರತಿದಿನ ಚೆಕ್ ಮಾಡಬೇಕು. ಓಡಾಡ್ತಾ ಇರಬೇಕು ಎಲ್ಲ ಕಡೆ. ಸೊ ಅವಾಗೇ ನಿಮ್ಮ ಕಣ್ಣು ಕಾಣುತ್ತೆ. ಸೊ ಮರಿ ತಿಂಗಳಿಗೆ ಸತಿ ಕಟ್ ಮಾಡೋದು. ಏನೊಂದು
2.5 ಅಡಿ ಆಗೋ ತನಕ ಪರವಾಗಿಲ್ಲ. ಅದು 1 ತಿಂಗಳಾಗುತ್ತೋ 1.5 ತಿಂಗಳಾಗುತ್ತೋ ಡಿಪೆಂಡ್ಸು ಜಾಗದಿಂದ ಜಾಗ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ದೊಡ್ಡದಾಗಿದೆ. ಇದು ಕಟ್ ಮಾಡ್ತಾನೇ ಇದ್ದೀರಿ ಅಂದರೂ ಬರ್ತಾನೇ ಇದೆ. ಸೊ ಇದನ್ನು ಕಟ್ ಮಾಡಿದ್ದನ್ನು ನೀವು ಅಲ್ಲೇ ಹಾಕೋದ್ರಿಂದ ನಿಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ಇಷ್ಟೇ ಮಾಡಬೇಕಾಗಿರೋದು ವೀಕ್ಷಕರೇ. ಸೊ ಇಷ್ಟೇ ಮಾಡಬೇಕಾಗಿರೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ಪು ನಾವು ಆ್ಯಪಲ್ಲಿ ತೋರಿಸ್ತಾ ಇರ್ತೀರಿ. ಸೊ ನಿಮಗೂ ಈಸಿ ಆಗುತ್ತೆ. ನೀರು ಬಿಟ್ಟಾಗ ಒಂದು ಸತಿ ನೀರಿಂದೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಒಂದೊಂದು ಕೆಲಸ ಮಾಡೋವಾಗ ಒಂದೊಂದು ಕನ್ಫ್ಯೂಸ್ ಮಾಡ್ಕೊಬೇಡಿ. ಎಲ್ಲ ಒಂದೇ ಸತಿಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ದಿನ ಬರಬೇಕು. ವಾರಕ್ಕೊಂದು ಸತಿ ಬರೋರು ಒಂದು ವಾರ ಒಂದು ಕೆಲಸ ಮಾಡಿ, ಇನ್ನೊಂದು ವಾರ ಇನ್ನೊಂದು ಕೆಲಸ ಮಾಡಿ. ಒಂದು ವಾರ ಫುಲ್ಲು ಮರಿ ಕಟ್ ಮಾಡೋದು, ನೆಕ್ಸ್ಟ್ ವಾರ ಫುಲ್ಲು ನೀರು ಚೆಕ್ ಮಾಡೋದು, ನೆಕ್ಸ್ಟ್ ವಾರ ಸ್ಪ್ರೇ ಮಾಡಿಸೋದು. ಸೊ ಎಲ್ಲ ಕೆಲಸ ಒಂದೇ ಸತಿ ಮಾಡೋಕ್ಕೆ ಹೋದಾಗ ನಿಮಗೆ ಕೆಲಸ ಆಗಲ್ಲ. ಸೊ ನೀವೇ ಮಾಡೋರು ಓಕೆ, ಇಲ್ಲ ಲೇಬರ್ ಕೈಲಿ ಮಾಡಿಸೋರು ಜೊತೇಲಿದ್ದರೆ ಈಸಿ ಆಗುತ್ತೆ. ಸೊ ಈ ಥರ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಬನ್ನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಹಿಂದೆ ಸ್ಪ್ರೇ ಇದೆ. ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು 365 ದಿನವೂ ನಿಮಗೆ ಎಲ್ಲ ಥರ ಮಾಹಿತಿ ಹೇಳ್ಕೊಡ್ತೀರಿ. ಅದ್ರ ಪ್ರಕಾರ ಮಾಡಿದ್ರೆ ನಿಮಗೆ ಸಕ್ಸಸ್ ಗ್ಯಾರಂಟಿ. ಸೊ ನೋಡಿದ್ದೀರಾ, 4 ತಿಂಗಳಿಗೆ ಎಲೆ ನೋಡಿ, ಅಗಲ ನೋಡಿ, ಎತ್ತರ ನೋಡಿ, ಬುಡ ನೋಡಿ, 100% ಸಕ್ಸಸ್ ಆಗೋಕ್ಕೆ ಫಸ್ಟ್ ಅರ್ತ್. ನಮ್ಮ ದೇಶ ಉಳಿಸ್ಬೇಕು, ನಮ್ಮ ಭೂಮಿ ತಾಯಿ ಉಳಿಸ್ಬೇಕು, ನಮ್ಮ ರೈತರನ್ನ ಉಳಿಸ್ಬೇಕು. ಇದು 3 ಚೆನ್ನಾಗಿದ್ದರೆ ನಮ್ಮ ದೇಶ ಬೆಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.